ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಇವಾಗ ಇನ್ನೊಂದು ಹೊಸ ಸತ್ಯಕಥೆಯನ್ನು ನಿಮಗಾಗಿ ಹೊತ್ತು ತಂದಾಯಿತು. ಇವತ್ತು ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೊರಟಿರುವ ಕತೆ ನಮ್ಮ ಕನ್ನಡ ಚಿತ್ರರಂಗದ ಧೀಮಂತ, ಶ್ರೀಮಂತ, ಹೃದಯವಂತ, ನಿಷ್ಠಾವಂತ ನಿರ್ಮಾಪಕ, ನಮ್ಮ ಗುರುಗಳ ತಂದೆ ಶ್ರೀ ಎನ್ ವೀರಸ್ವಾಮಿಯವ್ರ ಬಗ್ಗೆ. ನಾನು ಅವ್ರನ್ನ ಬಿಗ್ ಬಾಸ್ ಅಂತಲೇ ಕರಿತೀನಿ, ಯಾಕೆಂದರೆ ನಮ್ಮ ಬಾಸ್ ಅವರು, ಹಾಗಾಗಿ ಬಿಗ್ ಬಾಸ್ ಅಂತಲೇ ಕರಿತೀನಿ. ಹೌದು ಸ್ನೇಹಿತರೆ, ಇವತ್ತು ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿಯವರ ಹುಟ್ಟುಹಬ್ಬ ಏಪ್ರಿಲ್ 17ನೇ ತಾರೀಕು. ನನಗೆ ರವಿ ಸರ್ ಅವರ ಅಭಿಮಾನಿ, ಸಾಕಷ್ಟು ರವಿ ಸರ್ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದೇ ನಿಟ್ಟಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಬಿಗ್ ಬಾಸ್ ಅಂದರೆ ಶ್ರೀ ವೀರಸ್ವಾಮಿ ಸರ್ ಬಗ್ಗೆ ತುಂಬ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಹಳ ನನಗೆ ಕಾತುರ ಇದೆ, ತುಂಬ ಆಸೆ ಇದೆ. ಅದನ್ನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಯಾಕೆಂತಂದರೆ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು, ಒಂದು ಎಥಿಕ್ಸ್ನ ಇಟ್ಕೊಂಡು ರೂಢಿಸ್ಕೊಂಡು ಬದುಕ್ತಂಥ ಬಾಳದಂಥ ವ್ಯಕ್ತಿ ನಮ್ಮ ಶ್ರೀ ಎನ್ ವೀರಸ್ವಾಮಿಯವರು. ನಿಮಗೆಲ್ಲ ಗೊತ್ತು, ಒಬ್ಬ ಸಾಧಾರಣ ಆಫೀಸ್ ಬಾಯ್ ಆಗಿ ಅವರು ಗಾಂಧಿನಗರಕ್ಕೆ ಬಂದು ಈಶ್ವರಿ ಸಂಸ್ಥೆ, ಈಶ್ವರಿ ಪ್ರೊಡಕ್ಷನ್ ಅನ್ನೋ ಒಂದು ದೊಡ್ಡ 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 ಒಂದು ಕಿಂಗ್ಡಮ್ನ ಕಟ್ಟಿದಂಥ ಪಿತಾಮಹ ಅವರು. ಸೊ ನನಗೆ ಅವರ ಎರಡನೇ ಮಗ ಬಾಲಾಜಿಯವರು ಅಂದರೆ ರವಿ ಸರ್ ತಮ್ಮ, ನಾನು ಅವರು ಎವ್ರಿ ಡೇ ಫೋನಲ್ಲಿ ಮಾತಾಡ್ತೀವಿ. ಅಂದರೆ ನಾವು ಸಿಗೋದಿಲ್ಲ, ಮೀಟ್ ಮಾಡಲ್ಲ, ಬಟ್ ಫೋನಲ್ಲಿ ಮಾತ್ರ ಎವ್ರಿ ಡೇ ಮಾತಾಡ್ತೀವಿ. ಅದರಲ್ಲಿ ಬಹುಪಾಲು ನಾವು ಅಂದರೆ ನಾನು ಅವ್ರ ಹತ್ರ ಅವ್ರ ತಂದೆಯವ್ರ ವಿಚಾರಗಳನ್ನ ಹೆಚ್ಚಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಪ್ಪ ಏನು ಮಾಡ್ತಿದ್ರು, ಅಪ್ಪ ಹೇಗಿರೋರು, ಈ ಥರದ ವಿಚಾರಗಳನ್ನೆಲ್ಲ ಕೇಳ್ತಾ ಇರ್ತೀನಿ. ಆ ಥರ ಸಂದರ್ಭದಲ್ಲಿ ಬಾಲಾಜಿಯವರು ಈ ಒಂದು ವಿಷಯ ನನ್ನ ಹತ್ರ ಕೆಲವು ದಿವಸಗಳ ಹಿಂದೆ ಅವ್ರ ತಂದೆಯವ್ರ ಬಗ್ಗೆ ಹೇಳಿದರು. ಅದನ್ನು ನಿಮ್ಗಳ ಮುಂದೆ ಹೇಳಬೇಕು ಅನ್ನೋದು ನನಗೆ ಇವತ್ತು ಅವ್ರ ಹುಟ್ಟುಹಬ್ಬ ಆಗಿರೋದ್ರಿಂದ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಇವರೆಲ್ಲ ಚಿಕ್ಕ ಮಕ್ಕಳಂತೆ, ಅಂದರೆ ಬಾಲಾಜಿಯವರು, ಅವರ ಸಿಸ್ಟರು ಇವರೆಲ್ಲ ತುಂಬ ಚಿಕ್ಕವರಂತೆ. ತಿರುಪತಿಗೆ ಕರ್ಕೊಂಡು ಹೋಗಿದ್ದಾರೆ ವೀರಸ್ವಾಮಿ ಸರ್ ಇಡೀ ಫ್ಯಾಮ್ಲಿನ. ದರ್ಶನ ಎಲ್ಲ ಆಗಿದೆ, ದೇವ್ರ ದರ್ಶನ ಮಾಡ್ಕೊಂಬಂದ್ಮೇಲೆ ಹೋಟೆಲ್ ರೂಮಿಗೆ ಬಂದಿದ್ದಾರೆ. ಯಾವಾಗಲೂ ರೆಗ್ಯುಲರ್ ಒಂದು ಹೋಟ್ಲಲ್ಲಿ ಉಳ್ಕೋತಾ ಇದ್ರಂತೆ. ಅಲ್ಲಿ ಇಳ್ಕೊಂಡ್ಮೇಲೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಒಬ್ಬ ಹುಡುಗ ಇರೋರಂತೆ. ಅಂದರೆ ಇವ್ರು ಹೋದರೆ ಅದೇ ಹುಡುಗ ಬರೋರಂತೆ, ಯಾವಾಗಲೂ ಊಟ ತಿಂಡಿ ಏನಾರು ತಂದುಕೊಡೋಕ್ಕೆ, ರೂಮ್ಗೆ ತಂದುಕೊಡೋಕ್ಕೆ, ಈ ಥರ. ಒಂದು ದಿವಸ ಏನಾಗಿದೆ, ಏನೋ ತಿಂಡಿ ತರಿಸಿದ್ದಾರೆ, 80 ರೂಪಾಯಿ ಬಿಲ್ ಆಗಿದೆ. 100 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ನೀನು ಇಟ್ಕೊಳ್ಳಪ್ಪ ಅಂತ ಹುಡುಗನ ಹೇಳಿದ್ದಾರೆ. ಈ ರೀತಿ ಯಾವಾಗಲೂ ಊಟ ತಿಂಡಿ ತರಿಸ್ಬೇಕಾದ್ರೆ ಎಷ್ಟು ಮಿಗುತ್ತೆ ಚೇಂಜ್, ಅದರಲ್ಲಿ ಒಂದಿಷ್ಟು ದುಡ್ಡನ್ನು ನೀನು ಇಟ್ಕೊಳ್ಳಪ್ಪ ಅಂತ ಹೇಳೋದು ಒಂದು ರೂಢಿ ಆಗ್ಬಿಟ್ಟಿದೆ. ಅದೇ ಹುಡುಗನಿಗೂ ಖುಷಿಯಾಗಿದೆ. ಯಾಕೆಂದರೆ ಆವತ್ತಿನ ಕಾಲದಲ್ಲೆಲ್ಲ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಟಿಪ್ಸ್ ಕೊಡ್ತಾರೆ ಅಂದರೆ ತುಂಬ ದೊಡ್ಡ ವಿಚಾರ ಆಗಿತ್ತು. ಒಂದು ದಿವಸ ಹೀಗೆ ಹೋಗಿದ್ದಾರೆ. ಹೋದಾಗ ಮತ್ತೆ ದೇವ್ರ ದರ್ಶನ ಮಾಡಿದ್ದಾರೆ. ದೇವ್ರ ದರ್ಶನ ಮಾಡಿ ಅದೇ ರೂಮಿಗೆ ಬಂದಿದ್ದಾರೆ. ಅದೇ ಹುಡುಗನ ಹತ್ರ ತಿಂಡಿ ಥರಕ್ಕೆ ಕಳಿಸಿದ್ದಾರೆ. ಇದೇ ಇಡ್ಲಿ ಅನ್ನೋ ಥರ ಅದಕ್ಕೆ ಕಳಿಸಿದ್ದಾರೆ. ಇಡ್ಲಿ ತೊಗೊಂಬಂದಿದ್ದಾರೆ. ಸೇಮ್ 80 ರೂಪಾಯಿ ಆಗಿದೆ. 100 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ. ಆ 20 ರೂಪಾಯಿ ಚೇಂಜ್ನ ಆ ಹುಡುಗ ವಾಪಸ್ ಕೊಟ್ಟಿಲ್ಲ. ಎಲ್ಲಪ್ಪ ಎಷ್ಟಾಯ್ತು, ಇಡ್ಲಿ ಬೆಲೆ ಜಾಸ್ತಿ ಆಗಿದೆಯಾ ಅಂತ ಕೇಳಿದ್ರು. ಇಲ್ಲ ಸರ್, 80 ರೂಪಾಯಿನೇ, ಮತ್ತು 20 ರೂಪಾಯಿ ಎಲ್ಲಿ ಸರ್, ನೀವು ಯಾವಾಗಲೂ ಕೊಡ್ತಿರಲ್ಲ ಸರ್, ಅದಕ್ಕೆ ನಾನು ಇಟ್ಕೊಂಡೆ. ಆವಾಗ ಶ್ರೀ ವೀರಸ್ವಾಮಿಯವರು ಹೇಳಿದ್ರಂತೆ, ನೋಡಪ್ಪ, ನಾನು ಕೊಟ್ಟು ನೀನು ಇಸ್ಕೊಂಡಾಗ ಅದು ಟಿಪ್ಸ್ ಆಗುತ್ತೆ. ನೀನೇ ನನಗೆ ಹೇಳಿದೆ, ನಿನಗೆ ನೀನೇ ಅಂದ್ಕೊಂಡು ಇಟ್ಕೊಂಡ್ಬಿಟ್ಟಾಗ ತಪ್ಪಾಗುತ್ತೆ. ಅಂದರೆ ದುಡ್ಡನ್ನೋದು ಯಾವತ್ತೂ ಯಾರ ಕೈನಲ್ಲೂ ಅಷ್ಟು ಸುಲಭವಾಗಿ ಗ್ರ್ಯಾಂಟೆಡ್ ಹೋಗಬಾರ್ದು ಅಂತ ಆ ಒಂದು ಹುಡುಗನಿಗೆ ಅವತ್ತಿಂದ ದಿವಸದಲ್ಲಿ ಬುದ್ಧಿ ಹೇಳಿ ಆ 20 ರೂಪಾಯಿ ಜೊತೆಗೆ ಇನ್ನೂ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಹೋಗು. ಯಾವತ್ತೂ ಲೈಫ್ನಲ್ಲಿ ಈ ರೀತಿ ನೀನು ನಡ್ಕೋಬೇಡ, ಈ ಥರ ಮಿಸ್ಟೇಕ್ಗಳನ್ನ ಮಾಡಬೇಡ. ಯಾರು ಪ್ರೀತಿಯಿಂದ ಕೊಡ್ತಾರೆ ಅದನ್ನು ಕಣ್ಗುತ್ಕೊಂಡು ಇಟ್ಕೋ. ಕೊಡ್ತಾರೆ ಅಂತ ಅಂದ್ಕೊಂಡು ಅಸಂಪ್ಷನ್ಸಲ್ಲಿ ಅಥವಾ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ನನ್ನ ಹತ್ರ ಅಲ್ಲ, ಯಾವತ್ತೂ ಯಾರ ಹತ್ರನೂ ಬದುಕಬೇಡ ಅನ್ನೋ ಒಂದು ಅದ್ಭುತವಾದ ಒಂದು ತಾತ್ಪರ್ಯನ, ಒಂದು ಸತ್ಯನ ಆ ಹುಡುಗನಿಗೆ ಹೇಳಿದ್ದಾರೆ. ಅವರ ಒಂದು ವಿಷನರಿ ಹೇಗಿತ್ತು ಅಂತಂದರೆ, ಒಂದು ಸತಿ ಹೀಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೋ ಒಂದು ಹೀಗೆ ಬಂದು ಗಲಾಟೆ ಎಲ್ಲ ಆಗೋಯ್ತು. ಇವಾಗ ಇಲ್ಲ, ಈಶ್ವರಿ ಎಡಿಟಿಂಗ್ ರೂಮು ಇವಾಗ ಅದಿಲ್ಲ, ಆ ಪ್ರಾಪರ್ಟಿ ಇಲ್ಲ. ನಮ್ಮ ಗಾಂಧಿನಗರದಲ್ಲಿ ಈಶ್ವರಿ ಸಂಸ್ಥೆ ಪಕ್ಕನೇ ಇದ್ದಂಥ ಜಾಗ ಅದು. ಆ ಎಡಿಟಿಂಗ್ ರೂಮ್ನಲ್ಲಿ ನೀವು ನಂಬಲ್ಲ ಸ್ನೇಹಿತರೆ, ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಡೀಸೆಲ್ಲು, ಪೆಟ್ರೋಲ್ಗಳನ್ನ ತಂದು ಸ್ಟಾಕ್ ಮಾಡಿಡೋರಂತೆ. ಅವತ್ತು ಇಟ್ಟಿದ್ರಂತೆ, ಅಂದರೆ ಆ ಪರ್ಟಿಕ್ಯುಲರ್ 1 or 2 ಡೇಸ್ಗೆ. ಯಾಕೆ ಅಂತಂದರೆ, ನೋಡು, ಸ್ಟ್ರೈಕ್ ಈಗ ನಡೀತಾ ಇದೆ, ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿಬಿಟ್ರೆ ನಮಗೆ ಡೀಸೆಲ್ಗಳು ಇರೋದಿಲ್ಲ, ಸಿನಿಮಾ ಜನ್ರೇಟರ್ಗಳು ಓಡೋದಿಲ್ಲ. ಒಂದು ದಿವಸ ಶೂಟಿಂಗ್ ಆಗಲಿಲ್ಲ, ಜನ್ರೇಟರ್ಗಳು ಓಡಿಲ್ಲ ಅಂತಂದರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟೋ ಲಾಸ್ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಡೀಸೆಲ್ನ ಸ್ಟಾಕ್ ಮಾಡಿ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡಿದ್ರಂತೆ, ಯಾರೇ ಬಂದು ನಮ್ಮ ಒಂದು ಆಫೀಸಿಗೆ ಬಂದು ಡೀಸೆಲ್ ಬೇಕು ಶೂಟಿಂಗಿಗೆ ಅಂತಂದರೆ ಖಂಡಿತ
ಇಲ್ಲ ಅಂತ ಹೇಳಿಬಿಡಿ, ಅವ್ರಿಗೆ ಏನು ಬೇಕೋ ಅಷ್ಟನ್ನ ಕೊಟ್ಟು ಕಳಿಸಿ, ಶೂಟಿಂಗ್ಗಳನ್ನ ನಿಲ್ಲಬಾರ್ದು ಅಂತ. ಎಷ್ಟೋ ವಿಚಾರಗಳು, ಇಂಡಸ್ಟ್ರಿಯ ಎಷ್ಟೋ ಸಮಸ್ಯೆಗಳು ಇವತ್ತೇನು ಹೇಳ್ತಾರೆ ಸೋ ಕಾಲ್ಡ್ ಫಿಲ್ಮ್ ಚೇಂಬರ್ ಅಂತ, ಅಲ್ಲಿ ಇತ್ಯರ್ಥ ಆಗ್ತಾ ಇರಲಿಲ್ಲ. ಅದು ಆಗ್ತಾ ಇದ್ದಿದ್ದು ನಮ್ಮ ದೊಡ್ಡ ಯಜಮಾನ್ರ ಆಫೀಸ್ನಲ್ಲಿ, ನಮ್ಮ ಈಶ್ವರಿ ಸಂಸ್ಥೆಯಲ್ಲಿ, ವೀರಸ್ವಾಮಿ ಅವರ ಒಂದು ಆಡಳಿಕೆಯಲ್ಲಿ. ಸೊ ಇವತ್ತು ಅವ್ರ ಹುಟ್ಟುಹಬ್ಬ. ಸಾಕಷ್ಟು ಇವ್ರ ವಿಚಾರಗಳನ್ನ ತಿಳ್ಕೊಂಡು ಇನ್ನೂ ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಆಸೆ ಇದೆ, ಪ್ರಯತ್ನ ಪಡ್ತೀನಿ. ನಿಮಗೆ ಈ ಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಈ ಶ್ರಮ ಸಾರ್ಥಕ ಅಂತ ತಿಳಿಸ್ತೀನಿ. ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿ ಅವರ ಹುಟ್ಟುಹಬ್ಬ, ಅವರ ಸವಿನೆನಪು. ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ, ವ್ಯಕ್ತಿ ಇಲ್ಲದೆ ಇರಬೇಕಾದ್ರೆ ಹ್ಯಾಪಿ ಬರ್ಡೇ ಅಂತ ಹೇಳಬೇಡಿ ಅಂತ. ಅದು ಅವ್ರ ಭಾವನೆ, ಅದು ಅವ್ರ ಪರ್ಸೆಪ್ಷನ್, ಸರಿ ತಪ್ಪು ಅಂತ ನಾನು ಹೇಳೋಕ್ಕೋಗಲ್ಲ. ಬಟ್ ನನಗೆ ಯಾವಾಗಲೂ ಅವ್ರು ಇದ್ದೇ ಇರ್ತಾರೆ. ಸೊ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾನೆ ಇರ್ತೀನಿ. ನಿಮ್ಮ ರೀತಿ ವ್ಯಕ್ತಿತ್ವ ಇಟ್ಕೊಂಡು, ನಿಮ್ಮ ರೀತಿ ಎಥಿಕ್ಸ್ ಇಟ್ಕೊಂಡು ಈ ಇಂಡಸ್ಟ್ರಿಗೆ ಇವತ್ತು ತುಂಬ ಜನ ಅದನ್ನು ರೂಢಿಸ್ಕೊಂಡು ಬರಬೇಕಾಗಿದೆ. ಸೊ ನಿಮ್ಮ ಆಶೀರ್ವಾದ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ವೀರಸ್ವಾಮಿ ಸರ್ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.